ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ಸಾಂಪ್ರದಾಯಿಕ ಶೈಲಿಯಲ್ಲಿ ನಿಂಬೆಹಣ್ಣಿನ ಉಪ್ಪಿನಕಾಯಿಯನ್ನು ಮಾಡ್ತಾ ಇದ್ದೀನಿ. ತುಂಬ ಸುಲಭವಾಗಿ ಮಾಡ್ಬೋದು. ಹಾಗೆ ಎಷ್ಟು ವರ್ಷ ಕೂಡ ಇಟ್ಟರೂ ಉಪ್ಪಿನಕಾಯಿ ಮಾತ್ರ ಹಾಳಾಗಲ್ಲ, ಇನ್ನು ರುಚಿ ತುಂಬ ಹೆಚ್ಚಾಗುತ್ತೆ. ನಾವು ಉಪ್ಪಿನಕಾಯಿ ಮಾಡಬೇಕು ಅಂದಾಗ ಮೊದಲು ನಿಂಬೆಹಣ್ಣನ್ನು, ಒಳ್ಳೆ ಕ್ವಾಲಿಟಿ ನಿಂಬೆಹಣ್ಣನ್ನು, ಹಾಗೆ ತುಂಬ ಹಣ್ಣಾಗಿರೋ ನಿಂಬೆಹಣ್ಣನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ಇಲ್ಲಿ ನಾನು ಒಂದು 14 ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ. ತೊಳ್ಕೊಂಡು ಚೆನ್ನಾಗಿ ಒರೆಸ್ಕೊಂಡಿದ್ದೀನಿ. ಸ್ವಲ್ಪನೂ ನೀರಿರಬಾರ್ದು ಇದರಲ್ಲಿ. ಒಂದು ಹನಿ ನೀರು ಬಿದ್ದರೂ ನೀವು ಹಾಕಿದ ಉಪ್ಪಿನಕಾಯಿನೆಲ್ಲ ಹಾಳಾಗೋಗುತ್ತೆ. ನೋಡಿ, ನಾನಿಲ್ಲಿ ನಿಂಬೆಹಣ್ಣನ್ನು 2 ಹೋಳಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ತಟ್ಟೆ ಮೇಲೆ ಚಾಪಿಂಗ್ ಬೋರ್ಡ್ ಇಟ್ಕೊಂಡು ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದರ ಒಂದು ಡ್ರಾಪ್ ರಸ ಕೂಡ ನಾವು ವೇಸ್ಟ್ ಮಾಡಬಾರ್ದು, ಈ ತಟ್ಟೆ ಒಳಗೆ ಬೀಳಬೇಕು. ಹಾಗಾಗಿ ನಾನು ಈ ಥರ ಇಟ್ಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ನಿಂಬೆ ಹಣ್ಣುಗಳನ್ನು ಇದೇ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಎಲ್ಲ ನಿಂಬೆಹಣ್ಣುಗಳನ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, 2 ಪೀಸ್ ಆಗಿ. ಈ ಥರ ಮಾಡ್ಕೊಳೋದ್ರಿಂದ ನಾವು ಸುಲಭವಾಗಿ ಬೀಜಗಳನ್ನ ತೆಕ್ಕೋಬೋದು. ನೋಡಿ, ಒಂದು ತಟ್ಟೆ ಇಟ್ಕೊಂಡು ಬೀಜಗಳನ್ನೆಲ್ಲ ತೆಕ್ಕೊಳ್ತೀನಿ. ಎಲ್ಲ ನಿಂಬೆಹಣ್ಣಿನ ಬೀಜನೂ ಇದೇ ರೀತಿ ತೆಕ್ಕೋಬೇಕಾಗತ್ತೆ. ಬೀಜ ಹಾಕ್ಕೊಂಡು ನಾವು ಉಪ್ಪಿನಕಾಯಿ ಮಾಡಿಕೊಂಡ್ರೆ ಕಹಿ ಆಗುತ್ತೆ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆ ಆಲ್ ನೋಟಿಫಿಕೇಷನ್ ಬಟನನ್ನು ಆನ್ ಮಾಡಿಕೊಳ್ಳ್ರಿ. ಹಾಗೆ ನನ್ನೆಲ್ಲ ರೆಸಿಪಿಗಳನ್ನ ನಿಮ್ಮ ಫ್ಯಾಮಿಲಿ ಒಟ್ಟಿಗೆ, ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ. ನೀವು ಕೂಡ ಟ್ರೈ ಮಾಡಿ, ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ. ಯಾವ ರೆಸಿಪಿ ನಿಮಗೆ ತುಂಬ ಇಷ್ಟ ಆಯಿತು ಅಂತ ಕೂಡ ಕಮೆಂಟ್ ಮಾಡಿ. ನೋಡಿ, ಎಲ್ಲ ನಿಂಬೆಹಣ್ಣುಗಳು ಅಂದರೆ 2 ಪೀಸಾಗಿ ಕಟ್ ಮಾಡ್ಕೊಂಡಂಥ ನಿಂಬೆಹಣ್ಣುಗಳ ಬೀಜಗಳನ್ನೆಲ್ಲ ತೆಗೆದು ಒಂದು ಕಡೆ ಇಟ್ಕೊಂಡಿದ್ದೀನಿ. ಇನ್ನೊಂದು ತಟ್ಟೆಯಲ್ಲಿ ಕಟ್ ಮಾಡ್ಕೊಂಡಂಥ ನಿಂಬೆಹಣ್ಣನ್ನು ಇಟ್ಕೊಂಡಿದ್ದೀನಿ. ನಾನು ಮೊದಲೇ ಹೇಳಿದ ಹಾಗೆ ನಿಂಬೆಹಣ್ಣಿನ ಒಂದು ಡ್ರಾಪ್ ರಸ ಕೂಡ ವೇಸ್ಟ್ ಆಗಬಾರ್ದು. ಅದಕ್ಕಾಗಿ ನಾನು ಒಂದು ತಟ್ಟೆ, ಅದರ ಮೇಲೆ ಚಾಪಿಂಗ್ ಬೋರ್ಡನ್ನು ಇಟ್ಕೊಂಡು ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ದಪ್ಪ ಸೈಜ್ ನಿಂಬೆಹಣ್ಣಾದರೆ 4 ಪೀಸ್ ಮಾಡ್ಕೊಳ್ಳಿ. ಸಣ್ಣ ಸೈಜ್ ನಿಂಬೆಹಣ್ಣಾದರೆ 2 ಪೀಸ್ ಮಾಡ್ಕೊಳ್ಳಿ ಸಾಕು. ಒಂದು ಮೀಡಿಯಮ್ ಸೈಜ್ ನಿಂಬೆಹಣ್ಣುಗಳನ್ನ ನಾನು ತೊಗೊಂಡಿರೋ ಕಾರಣ 4 ಪೀಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಮಧ್ಯದಲ್ಲಿ ಸಿಕ್ಕ ನಿಂಬೆಹಣ್ಣಿನ ಬೀಜಗಳನ್ನು ತೆಗೆದು ಹಾಕ್ತಾ ಇದ್ದೀನಿ. ನೋಡಿ, ನಾನು ತುಂಬ ತಿಂಗಳುಗಳ ಹಿಂದೆ ಇನ್ಸ್ಟಂಟ್ ನಿಂಬೆಹಣ್ಣಿನ ಉಪ್ಪಿನಕಾಯಿಯನ್ನು ಕೂಡ ಮಾಡೋದು ಹಾಕಿದ್ದೀನಿ. ನಿಂಬೆಹಣ್ಣು ಮತ್ತು ಮೆಣಸಿನಕಾಯಿ ಉಪ್ಪಿನಕಾಯಿಯನ್ನು ಹಾಕಿದ್ದೀನಿ. ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇನ್ಸ್ಟಂಟಾಗಿ ನಿಂಬೆಹಣ್ಣಿನ ಉಪ್ಪಿನಕಾಯಿ ಮಾಡ್ಕೊಳೋದಾದರೆ ಅದನ್ನು ನೋಡಿ. ಟ್ರೆಡಿಷನಲ್ ವೇ, ತುಂಬ ದಿನ ಆದರೂ ಪರವಾಗಿಲ್ಲ ಅನ್ನೋದಾದರೆ ಈ ಉಪ್ಪಿನಕಾಯಿ ಹಾಕ್ಕೊಳ್ಳಿ. ನೋಡಿ, ಎಲ್ಲ ನಿಂಬೆ ಹಣ್ಣುಗಳನ್ನು 4 ಪೀಸನ್ನಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈಗ ಒಂದು ಒಣಗಿರುವ ಗಾಜಿನ ಬಾಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪಿನಕಾಯಿಯನ್ನು ಗಾಜಿನ ಬಾಟ್ಲಿಗೆ ಹಾಕಿಟ್ರೆ ತುಂಬ ಫ್ರೆಶ್ ಆಗಿರುತ್ತೆ, ಹಾಗೆ ತುಂಬ ದಿನಗಳ ಕಾಲ ಬರುತ್ತೆ. ನೋಡಿ, ಈ ಬಾಟ್ಲನ್ನು ನಾನು ಚೆನ್ನಾಗಿ ಒರೆಸ್ಬಿಟ್ಟು ಇಟ್ಕೊಂಡಿದ್ದೀನಿ. ಒಂದು ಹನಿ ಕೂಡ ನೀರಿಲ್ಲ. ಈಗ ಒಂದು ಲೇಯರು ನಿಂಬೆಹಣ್ಣು, ಹಾಗೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತೀನಿ. ನಾನಿಲ್ಲಿ ಪುಡಿ ಉಪ್ಪನ್ನು ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಬೇಕಾದರೆ ಕಲ್ಲುಪ್ಪನ್ನು ಕೂಡ ನೀವು ಹಾಕ್ಕೊಳ್ಬೋದು. ನಾನು ಅಡುಗೆಗೆಲ್ಲ ಪುಡಿಯುಪ್ಪು ಬಳಸೋದ್ರಿಂದ ಉಪ್ಪಿನಕಾಯಿಗೂ ಕೂಡ ನಾನು ಪುಡಿಯುಪ್ಪೇ ಹಾಕ್ಕೊಳ್ತಾ ಇದ್ದೀನಿ. ಈಗ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಉಪ್ಪನ್ನು ಹಾಕಿದ ನಂತರ ಮತ್ತೆ 2 ಸ್ಪೂನು ನಿಂಬೆಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದು ಪುನಃ ರಿಪೀಟ್ ಮಾಡಬೇಕಾಗತ್ತೆ. ಉಪ್ಪು ಮತ್ತು ನಿಂಬೆಹಣ್ಣನ್ನು ಹಾಕ್ಕೊಳ್ಬೇಕಾಗತ್ತೆ. ನಿಮಗೆ ಉಪ್ಪು ಜಾಸ್ತಿ ಆಗುತ್ತೆ ಅಂತ ಅನ್ನಿಸ್ಬೋದು, ಆದರೆ ಉಪ್ಪಿನಕಾಯಿ ತುಂಬ ದಿನಗಳ ಕಾಲ ಬರುತ್ತೆ. ಉಪ್ಪು ಜಾಸ್ತಿ ಅನಿಸೋಲ್ಲ. ನೀವು ಉಪ್ಪಿನಕಾಯಿ ಮಾಡಿದಾಗ ಟೇಸ್ಟು ಸೂಪರ್ ಆಗಿರುತ್ತೆ, ಉಪ್ಪು ಹೆಚ್ಚಾಗಲ್ಲ. ನೋಡಿ, ನಿಂಬೆಹಣ್ಣು 1 ಲೇಯರು, ಉಪ್ಪು 1 ಲೇಯರು ಹಾಕ್ಕೊಂಡಾಯಿತು. ಈಗ ನಾವು ನಿಂಬೆಹಣ್ಣನ್ನು ಹೆಚ್ಕೊಳ್ಬೇಕಾದ್ರೆ ಇಷ್ಟೊಂದು ರಸ ಬಿಟ್ಟಿದೆ ನೋಡಿ, ಅದನ್ನೇ ಹಾಕ್ತಾ ಇದ್ದೀನಿ.
ಹಣ್ಣಿನ ರಸವನ್ನು ಹಾಕಿ ಟೈಟಾಗಿ ಮುಚ್ಚಳವನ್ನು ಮುಚ್ಚಿಟ್ರೆ ಚೆನ್ನಾಗಿ ಮಾಕ್ಕೊಳ್ಳುತ್ತೆ ನಿಂಬೆಹಣ್ಣು. ನಂತರ ಮಸಾಲೆಯನ್ನು ಸೇರಿಸಿ ಒಗ್ಗರಣೆ ಹಾಕಿದರೆ ಉಪ್ಪಿನಕಾಯಿ ರೆಡಿಯಾಗಿರುತ್ತೆ. ಸೂಪರಾಗಿರುತ್ತೆ ನೋಡಿ. 14 ದಿನ ಆಗಿದೆ, ಎಷ್ಟು ಚೆನ್ನಾಗಿ ಮಾಗಿದೆ ನೋಡಿ. ಒಂದು ಬಾಂಡಲಿಗೆ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದು. ಚೆನ್ನಾಗಿ ಮಾಗಿದೆ. ಈಗ ಮಸಾಲೆಯನ್ನು ಹಾಕಿಟ್ಬಿಟ್ರೆ ಒಳ್ಳೆ ಉಪ್ಪಿನಕಾಯಿ ಮಾತ್ರ ಎಷ್ಟು ದಿನ ಇಟ್ಟರು ನೀವು ಹಾಳಾಗಲ್ಲ. ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ನೀವು ಒಂದು ಸರಿ ಮಾಡಿ ನೋಡಿ. ಇದಕ್ಕೀಗ ಒಂದು ಸಿಂಪಲ್ ಆದ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಸ್ಟವನ್ನು ಆನ್ ಮಾಡಿಕೊಂಡು ಒಂದು ಪ್ಯಾನನ್ನು ಇಟ್ಕೊಳ್ಳೋಣ. 1 ಚಮಚದಷ್ಟು ಮೆಂತ್ಯ ಕಾಳುಗಳನ್ನು ಹಾಕ್ಕೊಳ್ಳೋಣ. ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಹೈ ಫ್ಲೇಮ್ ಬೇಡ, ಕಪ್ಪಗಾಗಿ ಹೋಗ್ಬಿಡತ್ತೆ, ಆಮೇಲೆ ಟೇಸ್ಟ್ ಎಲ್ಲ ಹಾಳಾಗೋಗ್ಬಿಡುತ್ತೆ ಉಪ್ಪಿನಕಾಯಿದು. ಹಾಗೆ ಮೆಂತ್ಯ 1 ಚಮಚ ಹಾಕಿದ್ರೆ ಸಾಕು. ಈ ನಾನು ಹಾಕೋ ಮಸಾಲೆಗಳು ಕೂಡ ನಿಂಬೆಹಣ್ಣಿನ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ದಪ್ಪ 14 ನಿಂಬೆಹಣ್ಣುಗಳನ್ನು ತೊಗೊಂಡ್ರೆ ನೀವು ಮಸಾಲೆಯನ್ನು ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕು. ಹಾಗೆ ಇಲ್ಲಿ ನೋಡಿ ಸ್ವಲ್ಪ ಫ್ರೈ ಮಾಡಿಕೊಂಡ ನಂತರ ಮೆಂತ್ಯ ಕಾಳುಗಳನ್ನು 2 ಸ್ಪೂನು ನಾನಿಲ್ಲಿ ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಚಿಟಪಟ ಅಂತ ಸಿಡಿಬೇಕು. ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನೋಡಿ. ಈಗ ಸಾಸಿವೆ ಮೆಂತ್ಯ 2 ರೆಡಿಯಾಗಿದೆ. ತಣ್ಣಗಾದ ನಂತರ ನಾನಿಲ್ಲಿ ಕುಟ್ಟಣಿಗೆಯಲ್ಲಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಹಾಕಿದ್ರೆ ನೈಸಿಗೆ ಪುಡಿ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ದಪ್ಪನೇ ಇರಲಿ ಅಂತ ಅಂದು ಕುಟ್ಟಣಿಗೆಯಲ್ಲಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ನೋಡಿ 4 ಸ್ಪೂನ್ರಷ್ಟು ಉಪ್ಪನ್ನು ಹಾಕಿದ್ದೆ. ಹೆಚ್ಚು ನೀರು ಬಿಡುತ್ತೆ ಅಂದ್ಕೊಂಡೆ, ಹೆಚ್ಚು ಹುಳಿಯನ್ನು ಬಿಟ್ಕೊಂಡಿಲ್ಲ. ಇದು ನಾವೆಷ್ಟು ಹುಳಿ ಹಾಕಿದ್ವೋ ಅಷ್ಟರಲ್ಲೇ ಇದೆ. ಈಗ ಇದಕ್ಕೆ 1 ಚಮಚದಷ್ಟು ಅಂದರೆ 1 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಅಚ್ಚ ಖಾರದ ಪುಡಿ ಕೂಡ ಅಷ್ಟೇ ನಿಮ್ಮ ಖಾರದ ಮೇಲೆ ಡಿಪೆಂಡ್ ಆಗಿರುತ್ತೆ. 1/4 ಸ್ಪೂನು ಅರಿಶಿಣದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಕುಟ್ಟಿಟ್ಕೊಂಡಂಥ ಮೆಂತ್ಯ ಕಾಳು ಮತ್ತು ಸಾಸಿವೆ ಕಾಳಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಚಮಚದಷ್ಟು ಮತ್ತೆ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಒಂದು ಸ್ವಲ್ಪ ಒಗ್ಗರಣೆಯ ಪ್ಯಾನಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಳೋಣ. ಚೆನ್ನಾಗಿ ಎಣ್ಣೆ ಕಾದ ನಂತರ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕಾದರೆ ಇಲ್ಲಿ ಸಾಸಿವೆ ಎಣ್ಣೆ ಕೂಡ ಬಳಸ್ಬೋದು. ಸಾಸಿವೆ ಚಟಪಟ ಅಂತ ಸಿಡಿದ ನಂತರ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಹಿಂಗನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಚಮಚದಷ್ಟು ನಾನು ಹಿಂಗನ್ನು ಹಾಕ್ಕೊಂಡಿದ್ದೀನಿ. ನಂತರ ಪೂರ್ತಿ ತಣ್ಣಗಾಗಬೇಕು ಒಗ್ಗರಣೆ. ತಣ್ಣಗಾದ ನಂತರನೇ ಈ ಮಸಾಲೆ ಎಲ್ಲ ಹಾಕಿಟ್ಟಿದ್ವಲ್ಲ ನಿಂಬೆಹಣ್ಣಿನ ಬಾಣಲಿಗೆ ಹಾಕ್ಕೊಳ್ಳೋಣ. ನಂತರ ಚೆನ್ನಾಗಿ ಕಲಿಸ್ಕೊಳ್ಬೇಕಾಗತ್ತೆ. ಇದನ್ನು ಎಲ್ಲ ಕಡೆನೂ ಸಮ ಪ್ರಮಾಣದಲ್ಲಿ ಉಪ್ಪು ಖಾರ ಮತ್ತು ಮಸಾಲೆ ಆಗೋ ರೀತಿ ತಿರುಗಿಸ್ಕೊಳ್ಬೇಕು ಚೆನ್ನಾಗಿ. ನೋಡಿ ಚೆನ್ನಾಗಿ ತಿರುಗಿಸ್ಕೊಂಡಿದ್ದೀನಿ. ಈಗ ನಾವು ನಿಂಬೆಹಣ್ಣು ಮತ್ತು ಉಪ್ಪು ಹಾಕಿಟ್ಕೊಂಡಿದ್ವಲ್ಲ ಮಾಗೋದಕ್ಕೆ ಅಂತ, ಅದೇ ಬಾಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈ ಬಾಟ್ಲಲ್ಲಿ ಇನ್ನೂ ನಿಂಬೆಹಣ್ಣಿನ ರಸ ನೀವು ನೋಡ್ಬೋದು. ಇದೇ ಬಾಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀರನ್ನು ಬೆರೆಸಿಲ್ಲ, ವೆನಿಗರನ್ನು ಹಾಕಿಲ್ಲ. ನೋಡೋದಕ್ಕೆ ಗಟ್ಟಿಯಾಗಿದೆ, ಆದರೆ ಇದು ಚೆನ್ನಾಗಿ ಮಾಗಿದ ನಂತರ ಮಸಾಲೆಗೆ ಹೊಂದಿಕೊಂಡ ನಂತರ ಎಣ್ಣೆ ಬಿಡತ್ತೆ ಉಪ್ಪಿನಕಾಯಿ. ನೋಡಿ ಬಾಟ್ಲಿಗೆಲ್ಲ ಹಾಕಿಟ್ಕೊಂಡಿದ್ದೀನಿ. ಟೈಟಾಗಿ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು 4ರಿಂದ 5 ದಿನ ಮುಚ್ಚಿಡಬೇಕಾಗತ್ತೆ. ನೋಡಿ 5 ದಿನ ಆಗಿದೆ. ಈಗ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ, ನೀವು ನೋಡ್ಬೋದು ಎಣ್ಣೆ ಕಾಣ್ತಾ ಇದೆ. ಎಣ್ಣೆ ಎಲ್ಲ ಬಿಟ್ಕೊಂಡ್ರೆ ಇದು ಮಸಾಲೆ ಚೆನ್ನಾಗಿ ಹೊಂದ್ಕೊಂಡಿದೆ ಅಂತ, ಹಾಗೆ ಚೆನ್ನಾಗಿ ಉಪ್ಪಿನಕಾಯಿ ಮಸಾಲೆನಲ್ಲಿ ಮಾಗಿದೆ ಅಂತ ಅಂದು. ಈಗ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನೀವೆಷ್ಟು ದಿನ ಇಟ್ಟರೂ ಹಾಳಾಗಲ್ಲ. ಬಿಸಿ ಅನ್ನ ಸಾಂಬಾರಿಗೆ, ತಿಳಿ ಸಾರಿಗೆ, ಚಿತ್ರಾನ್ನಕ್ಕೆ ಉಪ್ಪಿನಕಾಯಿ ನೆಂಚ್ಕೊಳೋದಿರುತ್ತಲ್ಲ, ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಟೇಸ್ಟು. ಸಿಂಪಲ್ಲಾಗಿ ಒಂದು ತಿಳಿ ಸಾರು ಅನ್ನ ಮಾಡಿಕೊಂಡು ಒಂದೇ ಒಂದು ಉಪ್ಪಿನಕಾಯಿ ಇದ್ದರೆ ಸಾಕು ರೀ, ಹೊಟ್ಟೆ ತುಂಬ ಊಟ ಮಾಡ್ಬೋದು. ಅಷ್ಟು
ಅಷ್ಟು ಸೂಪರ್ ಆಗಿರುತ್ತೆ. ಅದೇ ಉಪ್ಪಿನಕಾಯಿ ಇಲ್ಲ ಅಂತ ಅಂದರೆ ಊಟ ಸೇರೋದು ಸ್ವಲ್ಪ ಕಷ್ಟ ಅನಿಸುತ್ತೆ. ಅಂಗಡಿಯಿಂದ ತಂದು ತಿನ್ನೋದಕ್ಕಿಂತ ಮನೆಯಲ್ಲಿಯೇ ಫ್ರೆಶ್ ಆಗಿ ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ನೀವು ಮಾರ್ಕೆಟಿಂದ ತಂದಿರೋ ಉಪ್ಪಿನಕಾಯಿ ತಿಂದರೆ ಅದರೊಳಗೆ ಪ್ರಿಸರ್ವೇಟಿವ್ ಹಾಕಿರ್ತಾರೆ. ರುಚಿ ಹೆಚ್ಚಿರ್ಬೋದು, ಆದರೆ ಪ್ರಿಸರ್ವೇಟಿವ್ ಹಾಕಿರ್ತಾರೆ, ಅದರಿಂದ ಆರೋಗ್ಯಕ್ಕೆ ಹಾನಿಕರ. ಖಂಡಿತವಾಗ್ಲೂ ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇನ್ನೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ. ಧನ್ಯವಾದಗಳು.